ಲಕ್ಷಾಂತರ ಜನರ ತ್ಯಾಗ ಬಲಿದಾನಗಳ ಸಂಕೇತ ಅದು. ಇದನ್ನು ಗೌರವಿಸಬೇಕಾದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಇಂಥ ರಾಷ್ಟ್ರಧ್ವಜಕ್ಕೆ ಅಪಮಾನವಾಗುವಂತಹ ಘಟನೆಗಳು ಆಗಾಗ ನಡೀತಾನೆ ಇರುತ್ತವೆ. ಈ ಸಾಲಿಗೆ ಗುಲ್ಬರ್ಗದ ಖಾಸಗಿ ಕಾಲೇಜೊಂದು ಸೇರಿದೆ. ಧ್ವಜಾರೋಹಣ ಮಾಡಿದ ನಂತರ ಕಟ್ಟುನಿಟ್ಟಾಗಿ ಸಾಯಂಕಾಲ 6 ಗಂಟೆ ಒಳಗೆ ಧ್ವಜವನ್ನ ಇಳಿಸಬೇಕು. ಆದ್ರೆ ಗುಲ್ಬರ್ಗ ಶರಣಬಸಪ್ಪ ಖಾಸಗಿ ಕಾಲೇಜಿನವರಿಗೆ ಇದು ಗೊತ್ತಿಲ್ಲ ಅನ್ಸುತ್ತೆ. ರಾತ್ರಿ 10 ಆದ್ರೂ ಧ್ವಜವನ್ನ ಕೆಳಗಿಳಿಸದೆ ಅವಮಾನ ಮಾಡಿದ್ದಾರೆ. ಸೈನ್ಸ್ ಕಾಲೇಜಲ್ಲಿ ಇವತ್ತು 62ನೇ ಗಣರಾಜ್ಯ ಉತ್ಸವದ ದಿವಸ ನಮ್ಮ ರಾಷ್ಟ್ರ ಧ್ವಜವನ್ನು ಇವತ್ತು 6 ಗಂಟೆಗೆ ಇಳಿಸ್ಬೇಕಂತೇಳಿ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಇದ್ದರೂ ಕೂಡ ಇವತ್ತು ನಮ್ಮ ರಾಷ್ಟ್ರ ಧ್ವಜಕ್ಕೆ ಅವಮಾನವನ್ನು ಮಾಡಿದ್ದಾರೆ. ಈ ಇರ್ತಕ್ಕಂಥ ಆಡಳಿತ ವರ್ಗದವರ ಅಧಿಕಾರಿಗಳ ಮೇಲೆ ನಮ್ಮ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಇವತ್ತು ನಮ್ಮ ಕನ್ನಡ ಸೇನೆ ನಗರ ಘಟಕ ವತಿಯಿಂದ ಒಂದು ಬಲವಾಗಿ ಖಂಡಿಸ್ತಾ ಇದ್ದೇವೆ. ನಗರದ ಸೂಪರ್ ಮಾರ್ಕೆಟ್ನಲ್ಲಿರೋ ಈ ಕಾಲೇಜಿನಲ್ಲಿ ಬೆಳಿಗ್ಗೆ ಧ್ವಜಾರೋಹಣ ಮಾಡಲಾಗಿದೆ. ಆದರೆ ಸಾಯಂಕಾಲ ಸಿಬ್ಬಂದಿಯಾಗ್ಲಿ ಸಂಸ್ಥೆಯ ಮುಖ್ಯಸ್ಥರಾಗ್ಲಿ ಬಂದು ಧ್ವಜ ಇಳಿಸಿಲ್ಲ. ಮಕ್ಕಳಿಗೆ ವಿದ್ಯೆ ನೀಡುವ ಸಂಸ್ಥೆಗಳೇ ಇಂತಹ ಕೃತ್ಯ ಮಾಡಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಂಜೆ 10 ಗಂಟೆ ಆದರೂ ಕೂಡ ಈ ದಿವಸ ಖಾಸಗಿ ಕಾಲೇಜಿನ ಆಡಳಿತ ಮಂಡಳಿಯವರು ರಾಷ್ಟ್ರವನ್ನು ಕೆಳಗಿಳಿಸಿಲ್ಲ. ಇದು ರಾಷ್ಟ್ರಧ್ವಜಕ್ಕೆ ಮಾಡಿದ ಒಂದು ಬಹುದೊಡ್ಡ ಅಪಮಾನವಾಗಿದೆ. ಇದನ್ನು ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಂದು ಸಂಘಟನೆ, ಪ್ರತಿಯೊಬ್ಬ ನಾಗರಿಕ ಕೂಡ ಬಲವಾಗಿ ಖಂಡಿಸ್ತಾನೆ. ಮಾಧ್ಯಮದವರು ವರದಿ ಮಾಡಲು ಮುಂದಾದಾಗ ಎಚ್ಚೆತ್ತ ಕಾಲೇಜು ಬಿಲ್ಡಿಂಗ್ ಮಾಲೀಕರು ಧ್ವಜ ಇಳಿಸಿದ್ದಾರೆ. ಆದರೆ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿರುವ ಈ ಕಾಲೇಜಿನ ಮಾನ್ಯತೆಯನ್ನ ರದ್ದುಗೊಳಿಸಬೇಕು ಅಂತ ಕನ್ನಡ ಹೋರಾಟಗಾರರು ಆಗ್ರಹಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಗುಲ್ಬರ್ಗದಿಂದ ನಂದೀಶ್ ಎಂ, ಸಮಯ ನ್ಯೂಸ್.